ಕರ್ನಾಟಕ ರಾಜ್ಯದಲ್ಲಿ ರೈತರು, ಹಿಂದೂ ದೇವಸ್ಥಾನಗಳು, ಫಾರೆಸ್ಟ್ ಜಮೀನು, ಮಠಮಾನ್ಯಗಳು ಇವೆಲ್ಲನೂ ಕೂಡ ಇವತ್ತು ಆತಂಕದಲ್ಲಿದೆ. ವಕ್ಫ್ ಬೋರ್ಡಿನ ಕಪಿಮುಷ್ಟಿಯಲ್ಲಿ ಒಂಥರ ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್ ಆಯಿತು, ಈಗ ಲ್ಯಾಂಡ್ ಜಿಹಾದ್ ಶುರು ಮಾಡಿದ್ದಾರೆ ಈ ಮುಸಲ್ಮಾನ್ ವಕ್ಫ್ ಬೋರ್ಡವರು. ಅದರಿಂದ ನಾವು ಸದನದಲ್ಲಿ ನಾವೆಲ್ಲ ಶಾಸಕರು, ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಈ ವಕ್ಫ್ ಬೋರ್ಡಿನ ಕರಾಳ ಕಥೆಯನ್ನು ಜನಗಳ ಮುಂದೆ ಇಟ್ಟಿದ್ರಿ. ವಿಧಾನಸಭೆಯಲ್ಲಿ ಚರ್ಚೆನೂ ಕೂಡ ಆಯಿತು. 2 ದಿನಗಳ ಕಾಲ ಚರ್ಚೆ ಆಯಿತು. ಇವತ್ತು ಸರ್ಕಾರದಿಂದ ಉತ್ತರ ಕೊಟ್ಟರು. ನಾವು ಹೇಳಿದ್ದು, ನೀವು ನೋಟಿಸನ್ನು ವಾಪಸ್ ತೆಗೆದುಕೊಂಡ್ರೆ ಅದರಿಂದ ಏನು ಒಂದು ನಯಾ ಪೈಸದ್ದು ಉಪಯೋಗ ಇಲ್ಲ ರೈತರಿಗೆ. ಕಾಲಮ್ ನಂಬರ್ 9, ಕಾಲಮ್ ನಂಬರ್ 11 ಪಾಣಿನಲ್ಲಿ ನೀವು ನೋಟಿಸ್ ತಗೊಳ್ಳೋದ್ರಿಂದ ಯಾವುದೇ ಕಾನೂನಾತ್ಮಕ ಹಕ್ಕೇನಿದೆ ವಕ್ಫ್ ಬೋರ್ಡ್ದು ಅದು ಹಾಗೇ ಇರ್ತೈತೆ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಕಾಂಗ್ರೆಸ್ ಅವರು 3 ಬಾರಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾನೂನುಗಳನ್ನು ಬದಲಾವಣೆ ಮಾಡಿ 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 ಆ ಮುಸಲ್ಮಾನರಿಗೆ ತುಪ್ಪ ಸವರ್ಬಿಟ್ಟಿದ್ದಾರೆ. ಅದರಿಂದ ಯಾರೇ ಇದ್ದರೂ ಕೂಡ, ಯಾವುದೇ ಅಧಿಕಾರಿ, BJP ಸರ್ಕಾರ ಇರಲಿ, ಜನತಾದಳ ಇರಲಿ, ಯಾರೇ ಇರಲಿ, ಈ ಕಾನೂನು ಮಾಡಿರೋದ್ರಿಂದ, ಕಾಂಗ್ರೆಸ್ ಅವ್ರು ಮಾಡಿರೋ ಕಾನೂನಿಂದ ನೀವು ನೋಟಿಸನ್ನು ವಾಪಸ್ ತಗೊಂಡ್ರೆ ಏನು ಉಪಯೋಗ ಆಗಲ್ಲ. ನಾವು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಿ, ನೀವು ನೋಟಿಸು ಕಣ್ಣೊರೆಸುವ ತಂತ್ರ ಅಷ್ಟೇ, ಜನಗಳ ಮುಂದೆ ಸುಮ್ಮನೆ ಕಣ್ಣೊರೆಸೋದು, ಇದರಿಂದ ಏನು ಉಪಯೋಗ ಇಲ್ಲ. ಒರಿಜಿನಲ್ ನೀವು ಏನು 74ನೇ ಗೆಜೆಟ್, 74 ಇಸ್ವಿಯ ಗೆಜೆಟ್ ಏನಿದೆ ಅದನ್ನು ರಾಜ್ಯ ಸರ್ಕಾರನೇ ಹೊರಡಿಸಿರೋದು, ಅದು ವಾಪಸ್ ತೆಗೆದರೆ ಮಾತ್ರ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಸಾರಾ ಸೆಟ್ಟಾಗಿ ಸಿದ್ದರಾಮಯ್ಯನವರು, ನಾನು ಮುಸಲ್ಮಾನರ ಪರ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ? ಅವರು ಹಿಂದೂಗಳನ್ನು ಒಂದು ರೀತಿ 2ನೇ ದರ್ಜೆಯ ಸಿಟಿಸನ್ ಆಗಿ ನೋಡೋವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರ ಬಾಯಲ್ಲಿ ರೈತರಿಗೆ ತೊಂದರೆ ಆಗ್ತಾಯಿದೆ. ಆ ತೊಂದರೆ ಆಗುವಂಥ ರೈತರಿಗೆ ಈ 74 ಏನು ಗೆಜೆಟ್ ಇದೆ, ಆ ಗೆಜೆಟನ್ನು ತೆಗಿತೀನಿ ಅಂತ ಅವ್ರ ಬಾಯಲ್ಲಿ ಬರಲೇ ಇಲ್ಲ. ಕೊನೆಯವ್ರು ಮಾತೆತ್ತರೆ ನಾವು 3 ಚುನಾವಣೆ ಗೆದ್ದಿದ್ದೀರಿ ಹಿಂಗಂತಾರೆ, 3 ಚುನಾವಣೆ ಗೆದ್ದಿದ್ದೀರಿ ಅಂತ ಹಿಂಗೆಲ್ಲರೂ ಅಂತಾರೆ. ನಾವು 18 ಚುನಾವಣೆ ಗೆದ್ದಿದ್ದೀರಿ. ನಮ್ಮ ಸರ್ಕಾರ, BJP ಸರ್ಕಾರ ಇದ್ದಾಗ 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ. 3ಕ್ಕೆ ತಕ ಅಂತ ಕುಣಿತಾರಲ್ಲ, ನಾವು 18 ಗಂಟು ಗೆದ್ದವ್ರು ಹೆಂಗೆ ಕುಣಿಯೋಣ ನಾವು? ಅದರಿಂದ ಅದಲ್ಲ ಇವತ್ತು ಪ್ರಶ್ನೆ ರೈತರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ಈ ಸರ್ಕಾರ. ಈ ದುರಾಡಳಿತ ಸರ್ಕಾರ, ಕೊಬ್ಬಿನಿಂದ ಮೆರಿತಾ ಇದ್ದಾರೆ ಈ ಸರ್ಕಾರ. ಅವ್ರ ಬಾಯಲ್ಲಿ ರೈತರ ಪರವಾಗಿರ್ತೀನಿ ಅನ್ನೋ ಮಾತು ಬರಲೇ ಇಲ್ಲ. ಸಮರ್ಥನೆ ಮಾಡ್ತಾರೆ. ವಕ್ಫ್ ಬೋರ್ಡಿನ ಆಸ್ತಿ ಏನಿದೆ ಅದು 21,000 ಅಷ್ಟೇ ಇರೋದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ನನ್ನ ಹತ್ರ ವಕ್ಫ್ ಬೋರ್ಡ್ ರಿಲೀಸ್ ಮಾಡಿರೋಂಥ ದಾಖಲೆಗಳಿದೆ. ಅವರು ಹೇಳಿದ್ದಾರೆ 84,000 ಎಕರೆ ಜಮೀನು ಡಿಸ್ಪ್ಯೂಟಲ್ಲಿದೆ ಅಂತ ಹೇಳಿದ್ದಾರೆ. ವಕ್ಫ್ ಬೋರ್ಡ್ನ ವೆಬ್ಸೈಟ್ ಇದೆಯಲ್ಲ, ಇವತ್ತೇ ನೋಡಿ ವಕ್ಫ್ ಬೋರ್ಡ್ನ ವೆಬ್ಸೈಟ್, 84,000 ಎಕರೆ ಡಿಸ್ಪ್ಯೂಟಲ್ಲಿದೆ ಅಂತ. ಡಿಸ್ಪ್ಯೂಟಲ್ಲಿದೆ ಅಂದ್ರೇನು? ವಕ್ಫ್ ಬೋರ್ಡ್ ಆಸ್ತಿ ಅಂತ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಸದನದ ಮುಖಾಂತರ ನಾವೆಲ್ಲರೂ ಕೂಡ, ನಮ್ಮೆಲ್ಲ ಶಾಸಕರು ನಾವು ಮಾತಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ, ರೈತರಿಗೆ ದ್ರೋಹ ಬಗೆದ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ ಅನ್ನೋ ಮಾತನ್ನು ಹೇಳಿದಿರಿ. ಇಷ್ಟಿದ್ರೂ ಕೂಡ 136 ಜನರ ಬೆಂಬಲ ಐತೆ ಅಂಥೇಳಿ ಈ ಸರ್ಕಾರ ದುರಂಕಾರವಾಗಿ ರೈತರ ವಿರೋಧಿಯಾಗಿ ಮೆರಿತಾ ಇದ್ದಾರೆ. ರೈತರಿಗೆ ದ್ರೋಹ ಬಗೆದಿದ್ದಾರೆ, ಹಿಂದೂಗಳಿಗೆ ದ್ರೋಹ ಬಗೆದಿದ್ದಾರೆ. ಅದಕ್ಕೋಸ್ಕರ ನಾವು ಈ ಸದನದಲ್ಲಿ, ಯಾಕಂದರೆ ನಿಮಗೂ ಗೊತ್ತಿದೆ ಸದನ ಸಮಯ ಕಡಿಮೆ ಇರೋದ್ರಿಂದ ಸದನದಲ್ಲಿ ಬೇರೆ ಬೇರೆ ಇನ್ನೂ ವಿಚಾರಗಳಿದೆ. ಆ ದೃಷ್ಟಿಯಿಂದ ನಾವು ವಾಕೌಟ್ ಮಾಡೋ ಮುಖಾಂತರ ರಾಜ್ಯದ ರೈತರ ಪರವಾಗಿದ್ದೀರಿ ಅನ್ನೋ ಮಾತನ್ನು ರಾಜ್ಯದ ಜನತೆಗೆ ತಿಳಿಸೋ ಮುಖಾಂತರ ಈ ಸರ್ಕಾರ ಒಂದು ರೀತಿಯಾಗಿ ಲ್ಯಾಂಡ್ ಜಿಹಾದ್ಗೆ, ಮುಸ್ಲಿಮರ ಲ್ಯಾಂಡ್ ಜಿಹಾದ್ಗೆ ಬೆಂಬಲ ಕೊಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಸರ್ಕಾರ ಮುನೇಶ್ವರ ನಗರದಲ್ಲಿ, ಮೈಸೂರಲ್ಲಿ 110 ಮನೆಗಳನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. 50 ಎಕರೆ ಫಾರೆಸ್ಟ್ ಜಮೀನು, ದೊಡ್ಡ ಫಾರೆಸ್ಟ್ ಇದೆ, ಖಾಲಿ ಮಾಡ್ತಾ ಇದ್ದಾರೆ. ವಿಶ್ವೇಶ್ವರಯ್ಯನವ್ರು ಓದಿದ್ದು 110 ವರ್ಷದ ಶಾಲೆ, ಜಮೀರ್ ಹೇಳ್ತಾನೆ ಅದು ವಕ್ಫ್ ಬೋರ್ಡ್ ಆಸ್ತಿ ಅಂತ. ಹಾಗಾದ್ರೆ ವಿಶ್ವೇಶ್ವರಯ್ಯನವ್ರು ಓದಿದ್ದಂಗೆ 110 ವರ್ಷ
ಇತಿಹಾಸ ಇರುವಂಥ ಬಿಲ್ಡಿಂಗು, ಅವತ್ತಾವತ್ತು ಬಂದಿಲ್ಲ, ಏಕಾಏಕಿ ಹೆಂಗೆ ಬಂದರು ವಕ್ಫ್ ಬೋರ್ಡ್? ಈ ದುರುಳ ವಕ್ಫ್ ಬೋರ್ಡ್, ಮೋಸದ ವಕ್ಫ್ ಬೋರ್ಡ್, ಇದು ಒಂದು ರೀತಿ ಭೂತದ ಥರ ಇಡೀ ಕರ್ನಾಟಕದಲ್ಲಿ ರೈತರನ್ನು ಮತ್ತು ಹಿಂದೂಗಳನ್ನು ಒಂದು ರೀತಿ ಜಮೀನನ್ನು ಕಬಳಿಕೆ ಮಾಡುವಂಥದ್ದು ಹೊರಟಿದೆ. ಇದರ ವಿರುದ್ಧವಾಗಿ ಇವತ್ತು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಿರಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಹೋರಾಟವನ್ನು ಬೀದಿಗೆ ತಗೊಂಡು ಹೋಗಿ ನಾವು ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ. ಹೇಳಿದ್ರು ಮಾಡಲ್ಲ, ಮೂರು ಸರಿ ಹೇಳಿದ್ರು ಮಾಡಲ್ಲ. ಅವರು ನಾವು ಹೇಳಿದ್ರಿ, ಈ ರೈತರದ್ದು ಧ್ವನಿಯನ್ನು ಅಡಗಿಸ್ಬೇಡಿ, ರೈತರನ್ನು ಒಕ್ಕಲೆಬ್ಬಿಸ್ತಾರೆ, ಅದನ್ನು ವಾಪಸ್ ತೆಗಿರಿ ಅಂದರೆ ನಾನು ವಾಪಸ್ ತೆಗಿಯಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಅಂದರೆ ಅರ್ಥ ಆಯ್ತಲ್ಲ ಅವರ ಭಾವನೆ. ಕಣ್ಣೊರೆಸೋದು ಏನು ನೋಟಿಸ್ ವಾಪಸ್ ತೆಗಿತೀನಿ ಅಂತಾರಲ್ಲ, ಅದೆಲ್ಲ ಮೊಸಳೆ ಕಣ್ಣೀರು, ಸಿದ್ದರಾಮಯ್ಯನವರ ಮೊಸಳೆ ಕಣ್ಣೀರು. ರೈತರು ನಂಬೇಡಿ, ಇವ್ರನ್ನ ಮೋಸ ಮಾಡ್ತಾರೆ ಇವರು. ಮತ್ತೆ ನೋಟಿಸ್ಗಳು ಬರ್ತೈತೆ, ಮತ್ತೆ ಕಿರುಕುಳ ಪ್ರಾರಂಭ ಆಗ್ತೈತೆ. ಇಲ್ಲ ಮಾಡಕ್ ಬರಲ್ಲ. ವಾಕ್ ಒನ್ಸ್ ವಾಕ್ ಆಲ್ವೇಸ್ ವಾಕ್ ಅಂದ್ಬಿಟ್ರು. ಹಾಗೆ ಇದೆ ಕಾಯ್ದೆ. ಮಾತಾಡಿ ಯಾರ ಮಾತಾಡಿ ಸರ್. ಈಗ